ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಕಳೆದ ಕ್ಲಾಸಲ್ಲಿ ಭಾರತೀಯ ಪುರಾತತ್ವದ ಆಧಾರಗಳಲ್ಲಿ ಭೂ ಉತ್ಖನನದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಜೊತೆಗೆ ಶಾಸನಗಳ ಬಗ್ಗೆ, ಅಲ್ಪಾವಧಿ ಮಟ್ಟದ ವಿಷಯಗಳ ಬಗ್ಗೆ ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಟುಡೇ ನಾವು ಡಿಸ್ಕಸ್ಸಿಂಗ್ ದಿ ಆರ್ಕಿಯಾಲಜಿಕಲ್ ಆ್ಯಂಡ್ ದರ್ ಸೋರ್ಸಸ್ ಆಫ್ ದಿ ಆನ್ಸೆಂಟ್ ಇಂಡಿಯಾ ಅಂತ. ಇಲ್ಲಿ ಶಾಸನಗಳು ಅಂಥೇಳಿ ಇತಿಹಾಸವನ್ನು ರಚನೆ ಮಾಡುವಲ್ಲಿ ಶಾಸನಗಳು ಅತ್ಯಂತ ಒಂದು ಮೌಲ್ಯಯುತವಾಗಿರ್ತಕ್ಕಂಥ, ನಂಬಲು ಅರ್ಹವಾಗಿರ್ತಕ್ಕಂಥ, ಪ್ರಮಾಣಬದ್ಧ ಹಾಗೂ ನೇರವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಆಧಾರಗಳು ಅಂತೇಳಿ. ಅಂಥವುಗಳನ್ನು ಶಾಸನಗಳಂದರೆ ಬಂಡೆಗಳ ಮೇಲೆ ಆಗಲಿ, ಆಮೇಲೆ ಏನಪ್ಪ ಅಂದರೆ ಗೋಡೆಗಳ ಮೇಲೆ ಆಗಲಿ, ಶಿಲೆಗಳ ಮೇಲೆ ಆಗಲಿ, ಆಮೇಲೆ ಏನಪ್ಪ ಅಂದರೆ ಕಬ್ಬಿಣದ ಸ್ತಂಭಗಳ ಮೇಲೆ ಆಗಲಿ, ಜೊತೆಗೆ ಏನಪ್ಪ ಅಂತಂದರೆ ತಾಮ್ರಪಟಗಳ ಮೇಲೆ, ಹಾಗೆ ಏನಪ್ಪ ಅಂದರೆ ತಾಳೆಗರಿ ಎಲೆಗಳ ಮೇಲೆ ಕೂಡ ಪ್ರಾಚೀನ ಕಾಲಾವಧಿ ಆಳರಸರು ತಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನು ತಮ್ಮ ರಾಜ್ಯದ ಮೇಲೆಗಳ ಜೊತೆಗೆ, ತಾವು ಹೊಂದಿರತಕ್ಕಂಥ ಬಿರುದುಗಳ ಜೊತೆಗೆ, ತಾವು ನೀಡತಕ್ಕಂಥ ದತ್ತಿದಾನಗಳನ್ನು, ವಾಟ್ ದೇ ಆರ್ ದ ಡೊನೇಟ್ ಫಾರ್ ದ ಏನ್ಷಿಯಂಟ್ ಇಂಡಿಯಾ ಟು ಎಕ್ಸ್ಚೇಂಜ್ ದೇರ್ ಎಂಪೈರ್, ದ ವಿಕ್ಟರಿ ಆಫ್ ದೇರ್ ವಾರ್, ಆ್ಯಂಡ್ ಆಲ್ಸೋ ವಾಟ್ ದೇ ಹ್ಯಾವಿಂಗ್ ಟು ದಿ the important the titles when they are taken to get the victory on the enemy's countries. These all the information to writing on the rocks. ಅವುಗಳೆಲ್ಲವನ್ನು ಏನು ಬಂದು ಬಂಡೆಗಳ ಮೇಲೆ ಬರೆದ ಕಾರಣಕ್ಕಾಗೇ ಆ ಕಾಲಾವಧಿಯನ್ನು ನಾವು ಗುರುತಿಸ್ತಾ ಇದ್ದೀವಿ. ಇನ್ನು ಇಲ್ಲಿವರೆಗೆ ಅಷ್ಟೇ ಯಾಕೆ, ನಾವು ನಿಮಗೆ ಹೇಳಿದ್ದೀನಿ ಕಳೆದ ಕ್ಲಾಸಲ್ಲಿ ಜಮಖಂಡಿಯಲ್ಲಿ ಕೂಡ ಸುಮಾರು 21 ಶಾಸನಗಳು ನಮಗೇನೇನು ತಿಳಿಸಪ್ಪ ಅಂದರೆ, ಜಮಖಂಡಿ ಆದಿ ಭಾಗದಲ್ಲಿ ಯಾರ ಅರಸು ಮನೆತನಲ್ಲಿ ಆಳಿ ಹೋಗಿದೆ, ಅವರ ಸಾಧನಗಳೇನು, ಅವ್ರು ನೀಡತಕ್ಕಂಥ ದತ್ತಿದಾನಗಳು ಎಂಥವಾಗಿದ್ದು, ಯಾವುದಕ್ಕೆ ಅವ್ರು ಏನಪ್ಪ ಅಂತಂದರೆ ಶಾಸ್ತ್ರಗಳನ್ನು ಬರಲಿಕ್ಕೆ ಪ್ರೋತ್ಸಾಹಿಸಿದರು ಅನ್ನೋದ್ರ ಬಗ್ಗೆ. ಉದಾಹರಣೆಗಾಗಿ ನಮ್ಮಲ್ಲಿ ಚಿಕ್ಕ ಜಂಬಿ ಅಂಥೇಳಿ, ಕಾಜಿ ಬೆಳಗಿ ಅಂಥೇಳಿ, ಹಳಿಂಗಿಳಿ ಅಂಥೇಳಿ, ಜಮಖಂಡಿ ಏನಪ್ಪ ಅಂತಂದರೆ ಇಲ್ಲಿ ಜಂಬುಕೇಶ್ವರ ದೇವಸ್ಥಾನದ ಹಲವಾರು ಪ್ರದೇಶಗಳಲ್ಲಿ ಆಗಲಿ, ಕೊಣ್ಣೂರಿನ ಒಂದು ಸ್ಮಶಾನದಲ್ಲಿರ್ತಕ್ಕಂಥ ಈಶ್ವರ ದೇವಾಲಯಗಳಲ್ಲಿ ಸುಮಾರು 21 ಶಾಸನಗಳು ಇವತ್ತು ಕರ್ನಾಟಕ ಜೊತೆಗೆ ಜಮಖಂಡಿಯಲ್ಲಿ ಆಳ್ವಿಕೆ ಮಾಡತಕ್ಕಂಥ ರಾಜಮನೆತನಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂಥ ಬಹುದೊಡ್ಡ ಏನಪ್ಪ ಅಂತಂದರೆ ಪುರಾತತ್ವದ ಮೂಲಾಧಾರಗಳು ಅಂಥೇಳಿ. ಇಂಥ ಎಲ್ಲ ಮೂಲಗಳು ಇವತ್ತು ಭಾರತ ಇತಿಹಾಸದಲ್ಲಿ ಸುಮಾರು 75,000ಕ್ಕಿಂತ ಅಧಿಕವಾಗಿರ್ತಕ್ಕಂಥ ಶಾಸನಗಳು ದೊರಕಿಂಥ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ದ ಲ್ಯಾಂಗ್ವೇಜ್ ಟು ಯೂಸಿಂಗ್ ದ ರೈಟಿಂಗ್ ಆನ್ ದಿ ಇನ್ಸ್ಕ್ರಿಪ್ಷನ್ ಅಂತೇಳಿ, ಶಾಸನಗಳಲ್ಲಿ ಬರೆದಿರ್ತಕ್ಕಂಥ ಬರಹಗಳು ಎಂಥವು, ಯಾವ ಭಾಷೆಗಳ ಮೇಲೆ ಅವರು ಶಾಸನಗಳನ್ನು ಬರಿತಾ ಇದ್ರು, ಆ ಕಾಲಾವಧಿಯಲ್ಲಿ ಯಾವ ಬಳಕೆ ಭಾಷೆಯಲ್ಲಿತ್ತು. ಉದಾಹರಣೆಗೆ ಪಾಲಿ ಅಂಥೇಳಿ, ಖರೋಷ್ಠಿ ಅಂಥೇಳಿ, ಬ್ರಾಹ್ಮಿ ಅಂಥೇಳಿ, ಸಂಸ್ಕೃತ, ಜೊತೆಗೆ ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಕೂಡ ರಚನೆ ಆಗಿರ್ತಕ್ಕಂಥ ಶಾಸನಗಳನ್ನು ಕೂಡ ನಾವು ಪ್ರಾಚೀನ ಕಾಲದಲ್ಲಿ ಗಮನಿಸ್ತಾ ಇದ್ದೀವಿ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಭಾರತ ಭೂಮಿ ಇತಿಹಾಸದಲ್ಲಿ ಶಾಸನಗಳ ಬಗ್ಗೆ ನಿಮಗೆ ಏನಪ್ಪ ಅಂತಂದರೆ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ದೇ ಆರ್ ಆಸ್ಕಿಂಗ್ ಟು ದಿ 5 marks ಕ್ವಶನ್ ಫಾರ್ ದ ಇಂಪಾರ್ಟೆಂಟ್ ಎಕ್ಸ್ಪ್ಲೇಷನ್ ಟು ದಿ ಇನ್ಸ್ಕ್ರಿಪ್ಷನ್ ಅಂತ ಹೇಳಿ. ಏನು ಶಾಸನಗಳ ಮಹತ್ವವನ್ನು ವಿವರಿಸಿರಿ ಅಂತ ಹೇಳಿ. ಲೆಟ್ ಅಸ್ ನೌ ವಿ ಆರ್ ಗೋಯಿಂಗ್ ಟು ಎಂಟೈರ್ಲಿ ಡಿಸ್ಕಸಿಂಗ್ ವಾಟ್ ಇಸ್ ದ ಇಂಪಾರ್ಟೆಂಟ್ ಆ್ಯಂಡ್ ಇನ್ಕ್ಲೂಡ್ ದಿ ಇನ್ಸ್ಕ್ರಿಪ್ಷನ್. ಯಾವುದು ಮಹತ್ವದ ವಿಷಯಗಳು ಶಾಸನಗಳಲ್ಲಿ ಅಡಗಿಕೊಂಡಿದ್ದಾವ ಅನ್ನಲಿಕ್ಕೆ ಉದಾಹರಣೆ. ಏನು ಹೇಳುತ್ತೆ ಶಾಸನ? ಶಾಸನಗಳು ಪ್ರಾಚೀನ ಕಾಲಾವಧಿಯ ರಾಜ್ಯದ ವಿವರವನ್ನು ಹೇಳುತ್ತೆ. ಗಿವ್ ದಿ ಇನ್ಫಾರ್ಮೇಷನ್ ಟು ದಿ ಗವರ್ನರ್, ಜೊತೆಗೆ ಆ್ಯಂಡ್ ಗಿವ್ ದಿ ಇನ್ಫಾರ್ಮೇಷನ್ ಟು ದೇರ್ ಅಡ್ಮಿನಿಸ್ಟ್ರೇಷನ್, their period and the division of their administration, and also how they are established empire, their empire, and ಸಾಮ್ರಾಜ್ಯದ ವಿಸ್ತಾರ ಮೇರೆಗಳ ಜೊತೆಗೆ ಯುದ್ಧದ ವಿವರಗಳು, ಇನ್ಫಾರ್ಮೇಷನ್ ಟು ದಿ ವಾರ್. ಹೌದಾ? ಆಮೇಲೆ ಜೊತೆಗೆ ಅವನ ರಾಜ್ಯದ ಮೇರೆಗಳ ಜೊತೆಗೆ ಆ ಕಾಲಾವಧಿಯ ರಾಜಕೀಯ ಆಡಳಿತ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ತಿಳಿಯಲಿಕ್ಕೆ ನಮಗೇನಪ್ಪ ಅಂತಂದರೆ ಶಾಸನಗಳು ಸಹಾಯಕವಾಗಿದೆ. ಏನು? ರಾಜನ ವಿವರ, ಆ ಕಾಲದ ರಾಜ ಹೇಗಿದ್ದ, ಯಾರ ಮನೆತನ ಇತ್ತು, ಅವನ ಆಡಳಿತದ ವಿವರ ಎಂಥದ್ದಾಗಿತ್ತು, ಅವನ ಆಡಳಿತದ ಅವಧಿ ಎಲ್ಲಿಂದ ಎಲ್ಲಿವರೆಗಿತ್ತು, ಜೊತೆಗೆ ಅವನ ಆಡಳಿತ ವಿಭಾಗಗಳು ಯಾವಾಗಿದ್ದು, ಸಾಮ್ರಾಜ್ಯದ ಮೇರೆಗಳು ಎಂಥವಾಗಿತ್ತು, ಅವನ ಸಾಮ್ರಾಜ್ಯ ಎಲ್ಲಿಂದ ವಿಸ್ತಾರವಾಗಿತ್ತು, ಅವನೊಂದಿರ್ತಕ್ಕಂಥ ರಾಜಕೀಯ ಅರಸತ್ವ ಎಂಥದ್ದಾಗಿತ್ತು ಅನ್ನಲಿಕ್ಕೆ ನಮಗೆ ನೀಡತಕ್ಕಂಥ ಆಧಾರದ ಯಾವುದಪ್ಪ ಅಂತಂದರೆ ಅದು ಶಾಸನಗಳು ಅಂತ ಹೇಳಿ. ಇನ್ನೇನೇನಿದೆ ಈ ಶಾಸನಗಳು ನಮಗೆ ಏನೇನು ತಿಳಿಸುತ್ತಪ್ಪ ಅಂತಂದರೆ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿಸುತ್ತವೆ. ಇದು ಇನ್ಫಾರ್ಮೇಷನ್ ಟು ಇನ್ಸ್ಕ್ರಿಪ್ಷನ್ ಫಾರ್ ದ ರಿಲಿಜಿಯಸ್ ಕಂಡೀಷನ್ ಆಫ್ ಆನ್ಸೆಂಟ್ ಇಂಡಿಯಾ. ಪ್ರಾಚೀನ ಕಾಲಾವಧಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಆಧಾರವೇ ಯಾವುದು? ಈ ಶಾಸನಗಳು. ಅದರಲ್ಲಿ ಏನೇನು ತಿಳಿಸುತ್ತೆ? ಅವರು ಆ ಕಾಲಾವಧಿಯಲ್ಲಿ
ರಾಜ ನೀಡಿರ್ತಕ್ಕಂಥ ಮಠ ಮಂದಿರಗಳಿಗೆ, ದೇವಾಲಯಗಳಿಗೆ ನೀಡಿರ್ತಕ್ಕಂಥ ಬಸದಿಗಳಿಗೆ ನೀಡಿರ್ತಕ್ಕಂಥ ಅಗ್ರಹಾರಗಳಿಗೆ, ಘಟಿಕಾಸ್ಥಳಗಳಿಗೆ, ಹೌದಾ, ಅವು ಎಲ್ಲ ನೀಡಿರ್ತಕ್ಕಂಥ ದತ್ತಿದಾನಗಳ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಕ್ಕಂಥ ಆಧಾರ ಯಾವುದಪ್ಪ ಅಂತಂದ್ರೆ ಶಾಸನ ಅಂತ ಹೇಳಿ. ಹೌದಾ, ಅದರ ಉದಾಹರಣೆಯಾಗಿ ಟೆಂಪಲ್ಸ್ ಆಗಲಿ, ಮಠಾಸ್ ಆಗಲಿ, ಬಸದಿ ಆಗಲಿ, ವಿಹಾರ, ಆಮೇಲೆ ಅಲ್ಲಿರ್ತಕ್ಕಂಥ ಧಾರ್ಮಿಕ ಪಂಗಡಗಳ ಪೂಜೆ ವಿಧಾನವೂ ಸಹಿತ ನಮ್ಗೆ ಎದುರಿಂದ ಗೊತ್ತಾಗುತ್ತಪ್ಪ ಅಂತಂದ್ರೆ ಶಾಸನಗಳಿಂದ. ಜೊತೆಗೆ ಆ ಕಾಲಾವಧಿ ಹೌ ದೇ ಆರ್ ದ ವರ್ಶಿಪ್ ಟು ಪ್ರೇರಿಂಗ್ ಫಾರ್ ದಿ ಆಸ್ ಎ ಗಾಡ್, ಯಾವ ರೀತಿಯಾಗಿ ಪೂಜೆ ಪುರಸ್ಕಾರಗಳನ್ನು ಅಥವಾ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಅವ್ರು ಎಂಥ ಪೂಜೆಗಳನ್ನು ಮಾಡ್ತಾ ಇದ್ರು ಅನ್ನೋದು ಸಹಿತ ನಮ್ಗೆ ಎದುರಿಂದ ಗೊತ್ತಾಗುತ್ತಪ್ಪ ಅಂತಂದ್ರೆ ಶಾಸನಗಳಿಂದ. ಏನು ಮೂರನೇದ ಇಲ್ಲಿ ಶಾಸನಗಳು ಏನನ್ನು ತಿಳಿಸಿಕೊಡ್ತಾವಪ್ಪ ಅಂತಂದ್ರೆ ಪ್ರಾಚೀನ ವಿದ್ಯಾಕೇಂದ್ರಗಳಾದ ಅಗ್ರಹಾರಗಳು, ಘಟಿಕಾಸ್ಥಳಗಳು, ಜೊತೆಗೆ ಏನಪ್ಪ ಅಂದ್ರೆ ಮಠಗಳಾಗಲಿ, ಬ್ರಹ್ಮಪುರಿಗಳಾಗಲಿ, ಇವುಗಳ ಜೊತೆಗೆ ಅಲ್ಲಿ ಬೋಧಿಸ್ತಕ್ಕಂತಹ ವಿಷಯಗಳು, ವಿಚ್ ಆರ್ ದ ಸಬ್ಜೆಕ್ಟ್ ನಾವು ದೇ ಆರ್ ಟೀಚ್ ಟು ದಿ ಆಸ್ ಎ ಏನ್ಷಿಯಂಟ್ ಎಜುಕೇಶನ್ ಸೆಂಟರ್. ಪ್ರಾಚೀನ ಕಾಲಾವಧಿ ವಿದ್ಯಾಕೇಂದ್ರಗಳಲ್ಲಿ ಯಾವ ವಿಷಯವನ್ನು ನಾವು ಬೋಧನೆ ಮಾಡ್ತಾ ಇದ್ರು? ವೇದ ಉಪನಿಷತ್ತುಗಳನ್ನು ಮಾಡ್ತಾ ಇದ್ರು, ಸಂಸ್ಕೃತ ಪಠಣವನ್ನು ಮಾಡ್ತಾ ಇದ್ರು. ಹೌದಾ, ಆ ಕಾಲಾವಧಿ ಬಳಕೆ ಆಗಿರ್ತಕ್ಕಂತಹ ಏನು ಜೀವನ ಉಪಾಯಕ್ಕೆ ಅನುಕೂಲವಾಗ್ತಕ್ಕಂಥ ವಿಷಯಗಳನ್ನ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಬೋಧಿಸ್ತಾ ಇದ್ರು. ಏನು ಅಲ್ಲಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ದ ಟೀಚಿಂಗ್ ಮೆಥಡಾಲಜಿ ಆ್ಯಂಡ್ ಹೂ ಆರ್ ದ ಟೀಚರ್ಸ್, ಅಲ್ಲಿರ್ತಕ್ಕಂಥ ಶಿಕ್ಷಕರು ಯಾರಾಗಿದ್ರು, ಅವರು ಕಲಿಸ್ತಕ್ಕಂಥ ವಿಧಾನ ಯಾವುದಾಗಿತ್ತು ಅನ್ನೋದನ್ನು ಸಹಿತ ನಮ್ಮ ಎದುರಿಂದ ಗೊತ್ತಾಗುತ್ತಪ್ಪ ಅಂತಂದ್ರೆ ಶಾಸನಗಳಿಂದ. ಏನು ದಾಖಲೆ ಏನಪ್ಪಾ ಅಂತಂದ್ರೆ ಇಟ್ಸ್ ಗಿವ್ ದ ಮೋರ್ ದ ಇನ್ಫಾರ್ಮೇಶನ್ಸ್ ಆಫ್ ದಿ ಲ್ಯಾಂಡ್ ಅಂತ ಹೇಳಿ. ಇದು ನಮ್ಗೆ ಏನು ಒದಗಿಸಿಕೊಡುತ್ತಪ್ಪ ಅಂದ್ರೆ ಭೂಮಿಯ ವಿವರವನ್ನು ಒದಗಿಸಿಕೊಡುತ್ತದೆ. ಆ ಭೂಮಿ ವಿವರಗಳಲ್ಲಿ ಆ ಕಾಲಾವಧಿಯಲ್ಲಿ ಆ ಭೂಮಿಯಲ್ಲಿ ಎಂಥ ಬೆಳೆ ಇತ್ತು, ಜೊತೆಗೆ ಅವರು ಯಾವ ರೀತಿ ಮೂಲಕವಾಗಿ ತೆರಿಗೆ ಬೆಳೀತಾ ಇದ್ರು, ದವಸ ಧಾನ್ಯಗಳ ಮೂಲಕವಾಗಿನೋ ಅಥವಾ ನಾಣ್ಯಗಳ ಮೂಲಕವಾಗಿನೋ ಅವರು ಯಾವ ರೀತಿಯಾಗಿ ರಾಜರಿಗೆ ತೆರಿಗೆಯನ್ನು ನೀಡುತ್ತಾ ಇದ್ರು, ಅಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ನಾಣ್ಯಗಳ್ಯಾವು ಮತ್ತು ಅಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ಆರ್ಥಿಕ ಸ್ಥಿತಿ, ದ ಎಕನಾಮಿಕಲ್ ಕಂಡೀಷನ್ ಆ್ಯಂಡ್ ಕಮ್ಯುನಿಕೇಶನ್ದಲ್ಲಿ ಹೌ ದೇ ಆರ್ ಪೇಡ್ ಫಾರ್ ಟ್ಯಾಕ್ಸೇಷನ್ಸ್ ಆಗಲಿ, ದ ಟ್ರಾನ್ಸಾಕ್ಷನ್ ರೂಲ್ಗಳಲ್ಲಿ ಹೌ ದೇ ಆರ್ ಯೂಸಿಂಗ್ ಟು ದಿಸ್ ಸಮ್ ಪಾಯಿಂಟ್ಸ್ ಆಗಲಿ, ಇವೆಲ್ಲವೂ ಕೂಡ ಆ ಕಾಲಾವಧಿಯಲ್ಲಿ ತಿಳಿಸಿಕೊಡಬೇಕಾಗಿರ್ತಕ್ಕಂಥ ಆಧಾರವೇ ಯಾವುದಪ್ಪ ಅಂತಂದ್ರೆ ಶಾಸನಗಳು ಅಂತ. ಏನು ರಾಜ್ಯದ ಸ್ಥಿತಿಗತಿಗಳು, ದ ಕಂಡೀಷನ್ ಆಫ್ ದ ಸ್ಟೇಟ್ ಆಗಲಿ, ಆಮೇಲೆ ದ ಸೋಷಿಯಲ್ ಏನಪ್ಪ ಅಂತಂದ್ರೆ ಸ್ಥಾನಮಾನ, ಸಾಮಾಜಿಕ ಸ್ಥಾನಮಾನ ಮತದಾರರು, ಅಲ್ಲಿರ್ತಕ್ಕಂಥ ಜಾತಿ ಉಪಜಾತಿಗಳು, ದ ಕಾಸ್ಟ್ ಅಂಡ್ ದ ಸಬ್ ಕಾಸ್ಟ್, ಜೊತೆಗೆ ಏನಪ್ಪ ಅಂತಂದ್ರೆ ದ ಸಾಮಾಜಿಕ ಮೌಲ್ಯಗಳಿರ್ತದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣ. ಇಟ್ ಇಸ್ ಅ ಫೋಕಸ್ ಟು ಲೈಟ್ ಆನ್ ದ ವ್ಯಾಲ್ಯೂ ಆಫ್ ದಿ ಸೋಷಿಯಲಿ and the social activities, the caste and the sub-caste, and status of their society and the condition of the state. These all the give the informations of the as an inscription. ಇವೆಲ್ಲವೂ ನಮಗೆ ಅದರಿಂದ ಗೊತ್ತಾಗಬೇಕಪ್ಪ ಅಂತಂದ್ರೆ ಶಾಸನಗಳಿಂದ. ಏನು ಈ ಶಾಸನಗಳ ಅಧ್ಯಯನದಿಂದ ನಮಗೇನು ಗೊತ್ತಾಗುತ್ತೆ? ಇನ್ನೊಂದು ಭಾಷೆ ಗೊತ್ತಾಗುತ್ತೆ. ಅಂಡ್ ವಿಚ್ ಇಸ್ ನೌ ದೇ ಆರ್ ಯೂಸಿಂಗ್ ಟು ದಿ ರೈಟಿಂಗ್ ಸ್ಕ್ರಿಪ್ಟ್ ಅಂತ ಹೇಳಿ ಅವರ ಬರವಣಿಗೆ ಮಾಡಿ ಬಳಸಿಕೊಳ್ಳತಕ್ಕಂಥ ಲಿಪಿ ಭಾಷೆ ಗೊತ್ತಾಗುತ್ತೆ. ಅಂಡ್ ಹೌ ದೇ ಆರ್ ದ ಪ್ರೋಗ್ರೆಸ್ ಅಂಡ್ ದ ಡೆವಲಪ್ಮೆಂಟ್ ಆಫ್ ದ್ಯಾಟ್ ಲ್ಯಾಂಗ್ವೇಜ್ ಅಂಡ್ ಸ್ಕ್ರಿಪ್ಟ್, ಅವುಗಳು ಹೇಗೆ ಹಂತ ಹಂತವಾಗಿ ಏನಪ್ಪ ಅಂತಂದ್ರೆ ಲಿಪಿ ಭಾಷೆಗಳು ಬೆಳವಣಿಗೆ ಮತ್ತು ವಿಕಾಸವನ್ನು ಹೊಂದಿದವು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. ಆ ಕಾಲಾವಧಿಯ ಕವಿ ಪಂಡಿತರ ಬಗ್ಗೆ, ವಿದ್ವಾಂಸರ ಬಗ್ಗೆ ನಮಗೆ ಆ ಕಾಲಾವಧಿ ಬೆಳೆದಿರ್ತಕ್ಕಂಥ ಸಾಹಿತ್ಯದ ಪ್ರೋತ್ಸಾಹ, ಆ ರಾಜ ಎಷ್ಟರ ಮಟ್ಟಿಗೆ ಸಾಹಿತ್ಯ ಮತ್ತು ಕಲೆ ವಾಸ್ತವಿಕ ಪ್ರೋತ್ಸಾಹ ನೀಡಿದ ಅನ್ನೋದ್ರ ಬಗ್ಗೆ ನಮಗೆಲ್ಲವೂ ಎಲ್ಲರೂ ಗೊತ್ತಾಗುತ್ತಪ್ಪ ಅಂತಂದ್ರೆ ಈ ಶಾಸನಗಳಿಂದ. ಹಾಗಾಗಿ ದ ಪೊಲಿಟಿಕಲಿ, ಎಕನಾಮಿಕಲಿ, ಸೋಷಿಯಲಿ ಆ್ಯಂಡ್ ಕಲ್ಚರಲಿ, ಈ ನಾಲ್ಕು ದಿಕ್ಕಿನಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಅಷ್ಟೇ ಯಾಕೆ ಧಾರ್ಮಿಕ ಕಲೆ ಮತ್ತು ಸಾಹಿತ್ಯದ ಪುನರ್ರಚನೆಯಲ್ಲಿ ಇತಿಹಾಸಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಸಹಾಯಕವಾಗಿರ್ತಕ್ಕಂಥ ಅಂಶಗಳು ಹೋಗ್ತದೆ. ಇನ್ನು ಇವೆಲ್ಲಕ್ಕಿಂತ ಮಿಗಿಲಾಗಿ ಶಾಸನಗಳಿಂದ ನಮ್ಗೆ ತಿಳಿಸ್ಕೊಡ್ತಕ್ಕಂಥ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಅದು ಕಾಲಗಣನಾಶಾಸ್ತ್ರವನ್ನ, ಇಟ್ ಇಸ್ ಗಿವ್ ದ ಇನ್ಫಾರ್ಮೇಶನ್ ಟು ದಿ ಆಸ್ ಅ ಪೀರಿಯಡ್. ಅಲ್ಲಿರ್ತಕ್ಕಂಥ ಕಾಲಾವಧಿಯ ಗಣನಶಾಸ್ತ್ರ ಬಗ್ಗೆ ನಾವು ಕೂಡ ಅಧ್ಯಯನ ಮಾಡ್ತೇವೆ. ಇನ್ನು ರಾಜರ ವಂಶಾವಳಿಗಳು ಯಾರಿದ್ರು, ಎಂಥ ವಂಶಾವಳಿಗಳಿಂದ ಬಂದವರಾಗಿದ್ರು, ರಾಜನ
ಹೆಸರು ಎಂಥದ್ದಾಗಿತ್ತು, ಅವನ ಕಾಲಾನುಕ್ರಮದ ಬಗ್ಗೆ ಇವೆಲ್ಲವನ್ನು ತಿಳಿಸುವ ಜೊತೆಗೆ ವಿಶೇಷವಾಗಿ ಇತಿಹಾಸದಲ್ಲಿ ಶಾಲಿವಾಹನ ಶಿಕೆ ಯಾರ ಕಾಲಾವಧಿಯಲ್ಲಿ ಆರಂಭವಾಯಿತು, ಗುಪ್ತ ಶಿಕೆ ಯಾರ ಕಾಲಾವಧಿಯಲ್ಲಿ ಆರಂಭವಾಯಿತು, ಜೊತೆಗೆ ಏನಪ್ಪ ಅಂತಂದ್ರೆ ವಿಕ್ರಮ ಶಿಕೆ ಅನ್ನೋದು ಯಾರ ಕಾಲಾವಧಿಯಲ್ಲಿ ಆರಂಭವಾಯಿತು, ಜೊತೆಗೆ ಕಲಿಯುಗ ಸಹಿತ ಯಾವಾಗ ನಮಗೆ ಆರಂಭವಾಯಿತು ಅನ್ನಲಿಕ್ಕೆ ಅಥವಾ ಯಾವ ರಾಜರ ಕಾಲಾವಧಿ ಹಿಡ್ಕೊಂಡು ನಾವು ಇತಿಹಾಸದಲ್ಲಿ ಕಲಿಯುಗವನ್ನು ಆರಂಭಿಸಿ ಅಧ್ಯಯನ ಮಾಡಲಿಕ್ಕೆ ಮುಂದಾಗಿದ್ದೀವಿ ಅನ್ನೋದನ್ನು ಸಹಿತ ನಾವು ಇದನ್ನು ಗೊತ್ತು ಮಾಡ್ತೀವಿ ಅಂದ್ರೆ ಶಾಸನಗಳಿಂದ. ಈಸ್ ವೆರಿ ಇಂಪಾರ್ಟೆಂಟ್ ದ ಪಾರ್ಟ್ ಟು ಎಕ್ಸ್ಪ್ಲೇಷನ್ ಫಾರ್ ದಿ ಇನ್ಸ್ಕ್ರಿಪ್ಷನ್. ಬಹುದೊಡ್ಡವಾಗಿರ್ತಕ್ಕಂಥ ಮಹತ್ವದ ಶಾಸನಗಳ ವಿವರವನ್ನು ತಿಳಿಯಲಿಕ್ಕೆ ನಮಗೆ ಸಹಾಯಕವಾಗಿರ್ತಕ್ಕಂಥ ವಿಷಯಗಳು. ಇನ್ನು ಪ್ರಮುಖವಾಗಿರ್ತಕ್ಕಂಥ ಬರದ ಭೂಮಿ ಇತಿಹಾಸವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಶಾಸನಗಳೆಂತವು ವಿಚಾರದ ಇಂಪಾರ್ಟೆಂಟ್ ದ ಇನ್ಸ್ಕ್ರಿಪ್ಷನ್ ಟು ದ ಇಂಡಿಯನ್ ಹಿಸ್ಟ್ರಿ. ಅದರಲ್ಲಿ ಏನಪ್ಪ ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿರ್ತಕ್ಕಂಥ ಹಲ್ಮಡಿ ಶಿಲಾಶಾಸನ. ಇದು ಕಾಕುಸ್ಥ ವರ್ಮ ಕದಂಬರ ಅರಸನಾಗಿರತಕ್ಕಂಥ ಕಾಕುಸ್ಥ ವರ್ಮನ ಕಾಲ ಅವಧಿಯಲ್ಲಿ ಕದಂಬರ ಆಡಳಿತದ ಬಗ್ಗೆ ತಿಳಿಸಿಕೊಡತಕ್ಕಂಥ ಬಹುದೊಡ್ಡ ಉದಾಹರಣಾತ್ಮಕ ಶಾಸನ. ಅದುವೇ ಯಾವುದು? ಹಲ್ಮಡಿ ಶಾಸನ ಅಂತೇಳಿ. ಇನ್ನೆರಡು ನಮ್ಮ ಬಾಗಲಕೋಟೆ ಜಿಲ್ಲೆಯ ಅರಸೊತ್ತಿಗೆ ಮೂಲಕವಾಗಿ ಬಾದಾಮಿಯನ್ನು ಆಳಿಕೊಡತಕ್ಕಂಥ ಇಮ್ಮಡಿ ಪುಲಕೇಶಿ ಐಹೊಳೆ ಶಿಲಾಶಾಸನ, ರವಿಕೀರ್ತಿಯಿಂದ ರಚಿತವಾಗಿರ್ತಕ್ಕಂಥ ಐಹೊಳೆ ಶಿಲಾಶಾಸನ. ಇದು ಸಹಿತ ಏನಪ್ಪಾ ಅಂತಂದರೆ ಹರ್ಷವರ್ಧನ ಆಮೇಲೆ ಇಮ್ಮಡಿ ಪುಲಕೇಶಿ ಮಧ್ಯೆ ನಡೆದಿರ್ತಕ್ಕಂಥ ಐತಿಹಾಸಿಕ ಕದನವಾಗಿರ್ತಕ್ಕಂಥ ನರ್ಮದಾ ನದಿ ಕದನ, ಇಸ್ ದ ಬ್ಯಾಟಲ್ ಆಫ್ ದ ನರ್ಮದಾ. ಒಂದು ಕಡೆ ಉತ್ತರ ಭಾರತದ ಅರಸನಾಗಿರ್ತಕ್ಕಂಥ ಹರ್ಷವರ್ಧನ ಆದರೆ ಇನ್ನೊಂದು ಕಡೆ ಏನಪ್ಪ ಅಂದರೆ ದಕ್ಷಿಣಾಪದೇಶನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಮಧ್ಯೆ ನಡೆದಿರ್ತಕ್ಕಂಥ ಬಹುದೊಡ್ಡ ಕದನದ ಒಂದು ವಿವರ. ಜೊತೆಗೆ ಈತನ ರವಿಕೀರ್ತಿಯ ಒಡೆಯನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಹೊಂದಿರತಕ್ಕಂಥ ವಿಜಯ, ಆಮೇಲೆ ಅವನು ಹೊಂದಿರತಕ್ಕಂಥ ಬಹುದೊಡ್ಡ ಬಿರುದ ಪರಮೇಶ್ವರ ಎನ್ನುವುದನ್ನು ಉತ್ತರಾಪತೇಶ್ವರನ ಸೋಲಿಸಿ ತನ್ನ ಆಳರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಮಾಡತಕ್ಕಂಥ ಸಾಧನೆ ವಿವರಣೆಗಳನ್ನು ಕೂಡ ನಾವು ಯಾವ ಶಾಸನ ತಿಳಿತೀವಪ್ಪ ಅಂತಂದರೆ ಐಹೊಳೆ ಶಿಲಾಶಾಸನ. ಇನ್ನು ಮೂರನೇದಾಗಿ ಏನಪ್ಪ ಅಂತಂದರೆ ನಾಸಿಕ್ ಶಿಲಾಶಾಸನ ಅಂತೇಳಿ. ಇದು ಗೌತಮಿ ಬಾಲಶ್ರೀಯಿಂದ ರಚಿತವಾಗಿರ್ತಕ್ಕಂಥದ್ದು. ಈ ಶಾಸನದ ವಿಶೇಷತೆ ಏನಪ್ಪ ಅಂತಂದ್ರೆ ತ್ರೈಸಮುದ್ರ ತೋಯಪಿತ ವಾಹನ ಅಂತ ಹೇಳಿ ಶಾತವಾಹನ ಬಹುದೊಡ್ಡ ಅರಸನಾಗಿರ್ತಕ್ಕಂಥ ಗೌತಮಿ ಪುತ್ರ ಶಾತಕರ್ಣನು ಅದನ್ನು ತನ್ನ ತಾಯಿಯ ಮೂಲಕವಾಗಿ ತಾನು ಪಡೆದಿರ್ತಕ್ಕಂಥ ಬಹುದೊಡ್ಡ ಬಿರುದುಗಳ ಉಲ್ಲೇಖವೂ ಸಹಿತ ನಮ್ಗೆ ಎದರಿಂದ ಗೊತ್ತಾಗುತ್ತಪ್ಪ ಅಂತಂದರೆ ಈ ನಾಸಿಕ ಶಿಲಾಶಾಸನದಿಂದ. ಇನ್ನು ಎರಡನೆಯ ನೆಪೋಲಿಯನ್ ಹೆಸರಾಗಿರುವಂಥದ್ದು ದ ಸೆಕೆಂಡ್ ನೆಪೋಲಿಯನ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ. ಅವನೇ ಯಾರಪ್ಪ ಅಂದರೆ ಸಮುದ್ರಗುಪ್ತ ಅಂತ ಹೇಳಿ. ಆ ಸಮುದ್ರಗುಪ್ತ ನಾವೇನು ಕರಿತೀವಿ? ಭಾರತದ ಎರಡನೆಯ ನೆಪೋಲಿಯನ್, ದ ಸೆಕೆಂಡ್ ನೆಪೋಲಿಯನ್ ಆಫ್ ದಿ ಗುಪ್ತಾ ಎಂಪೈರ್ ಆನ್ ಸಮುದ್ರಗುಪ್ತ. ಹಾಗಾಗಿ ಇಲ್ಲಿ ಅವನ ಇತಿಹಾಸವನ್ನು ತಿಳಿಯಲಿಕ್ಕೆ ಬೇಕಾಗಿರ್ತಕ್ಕಂಥ ಹರಿಶೇನನಿಂದ ರಚಿತವಾಗಿರ್ತಕ್ಕಂಥ ಅದು ಯಾವುದಪ್ಪ ಅಂತಂದರೆ ಅಲಹಾಬಾದ್ ಶಿಲಾಶಾಸನ. ಈ ಅಲಹಾಬಾದ್ ಶಿಲಾಶಾಸನದಲ್ಲಿ ನಮಗೇನು ಗೊತ್ತಾಗತ್ತಪ್ಪ ಅಂದರೆ ಗುಪ್ತರ ಮನೆತನದ ಸಂಪೂರ್ಣ ಆಡಳಿತ, ಅವ್ರು ಹೊಂದಿರತಕ್ಕಂಥ ಸಾಮ್ರಾಜ್ಯ ಮೇರೆಗಳು, ಸಾಹಿತ್ಯದ ಕೊಡುಗೆಯಾಗಲಿ ಮತ್ತು ಕಲೆ ಮತ್ತು ವಾಸ್ತುಕಕ್ಕೆ ಅವ್ರು ನೀಡತಕ್ಕಂಥ ಅದ್ಭುತದ ಏನಪ್ಪ ಅಂತಂದರೆ ಒಂದು ಪ್ರೋತ್ಸಾಹವನ್ನು ಕೂಡ ನಾವು ಎದರಿಂದ ತಿಳಿತೀವಪ್ಪ ಅಂತಂದರೆ ಈ ಅಲಹಾಬಾದ್ ಸ್ತಂಭ ಶಾಸನ. ಇನ್ನು ವಿಶೇಷವಾಗಿ ಹಾತಿಗುಂಪ ಶಿಲಾಶಾಸನ ಅಂಥೇಳಿ ಅಶೋಕನ ಜೀವಮಾನದಲ್ಲಿಯೇ ಬದಲಾವಣೆ ಕಾರಣೀಕೃತವಾಗಿರ್ತಕ್ಕಂಥ ಕಳಿಂಗ ರಾಜ್ಯ ಕಾರವೀರ, ಆ ಕಾರವೀರನ ಕಾಲಾವಧಿಯಲ್ಲಿ ಒಂದು ಉಲ್ಲೇಖತೆಗೆ ಒಳಪಟ್ಟವಾಗಿರ್ತಕ್ಕಂಥ ಶಾಸನ ಅದು ಯಾವುದಪ್ಪ ಅಂತಂದರೆ ಹಾತಿಗುಂಪ ಶಿಲಾಶಾಸನ ಅಂತೇಳಿ. ಈ ಹಾತಿಗುಂಪ ಶಿಲಾಶಾಸನದಿಂದಲೇ ಕಳಿಂಗ ರಾಜ್ಯದ ಅರಸೊತ್ತಿಗೆ ಬಗ್ಗೆ ತಿಳಿಯಲಿಕ್ಕೆ ಬಹುದೊಡ್ಡ ಮಾಹಿತಿ ಕೂಡ ನಮ್ಗೆ ಎದರಿಂದ ಗೊತ್ತಾಗುತ್ತಪ್ಪ ಅಂತಂದರೆ ಶಾಸನಗಳಿಂದ ಅಂತ. ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಯಾಕೆ ಬರದ ಭೂಮಿ ಇತಿಹಾಸದಲ್ಲಿ ನಾವು ಯಾವ ಆಳರಸನನ್ನು ಶಾಸನಗಳ ದೊರೆ ಅಂತ ಕರಿತೀವಿ ಅಂತ ಕೇಳ್ತಾರೆ. ಅವನು ಯಾರು? ದ ಗ್ರೇಟ್ ಅಶೋಕ ಅಂತೇಳಿ. ಆ ಸಾಮ್ರಾಟ ಅಶೋಕನು ತನ್ನ 13ನೇ ಮಂಡ್ಯಗಲ್ಲು ಶಿಲಾಶಾಸನ ಕ್ರಿಸ್ತಪೂರ್ವ 761 ಕಾಲಾವಧಿ ನಡೆದಿರ್ತಕ್ಕಂಥ ಐತಿಹಾಸಿಕ ಕಳಿಂಗ ಯುದ್ಧದ ವಿವರಣೆಯನ್ನು ಕೂಡ ಅವನು ತನ್ನದೇ ಆಗಿರ್ತಕ್ಕಂಥ ಶಾಸನಗಳಲ್ಲಿ ಕೆತ್ತಿಸುವ ಜೊತೆಗೆ ಅದರ ತರುವಾಯದಲ್ಲಿ ಅವನ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ನಂತರದಲ್ಲಿ ಬೌದ್ಧ ಧರ್ಮವನ್ನು ಅವನು ಸ್ವೀಕಾರ ಮಾಡೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಗಳು ನಮಗೆ ಎದರಿಂದ ಗೊತ್ತಾಗುತ್ತಪ್ಪ ಅಂತಂದರೆ ಅಶೋಕನ 13ನೆಯ ಬಂಡೆಗಲ್ಲು ಶಿಲಾಶಾಸನ. ಹಾಗಾಗಿ ದ ಇಂಪಾರ್ಟೆಂಟ್ ದ ಇನ್ಸ್ಕ್ರಿಪ್ಷನ್ಸ್ ಆಫ್ ದ ಇಂಡಿಯನ್ ಹಿಸ್ಟ್ರಿ ಅಂದರೆ ಹಲ್ಮಡಿ ಶಿಲಾಶಾಸನ ಅಂಥೇಳಿ, ಆಮೇಲೆ ಐಹೊಳೆ ಶಿಲಾಶಾಸನ ಅಂಥೇಳಿ, ಹಾತಿಗುಂಪ ಶಿಲಾಶಾಸನ ಅಂಥೇಳಿ,
ಅಲಹಾಬಾದ್ ಶಿಲಾಶಾಸನ ಅಂಥೇಳಿ, ಆಮೇಲೆ ನಾಸಿಕ್ ಶಿಲಾಶಾಸನ ಅಂಥೇಳಿ. ಇವುಗಳ ಜೊತೆಗೆ ಸಾಕಷ್ಟು ಶಾಸನಗಳು ಸಹಿತ ಆಯಾ ರಾಜ ಮನೆತರ ಕಾಲಾವಧಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಅನುಕೂಲವಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ನಾವು ಎದರಿಂದ ಗ್ರಹಿಸ್ತಪ್ಪ ಅಂತಂದರೆ ಈ ಶಾಸನಗಳಿಂದ ಅಂತೇಳಿ. ಎಸ್, ಇನ್ನು ಪುರಾತತ್ವದ ಅಧ್ಯಯನಗಳಲ್ಲಿ ಮೂರನೇದಾಗಿ ದ ಥರ್ಡ್ ಇಂಪಾರ್ಟೆಂಟ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಫ್ ದ ಏನ್ಸೆಂಟ್ ಇಂಡಿಯಾ ಅದು ಯಾವುದಪ್ಪ ಅಂತಂದರೆ ದ ನ್ಯೂಸ್ಮೆಟಿಕ್ ಅಂತ ಹೇಳಿ, ನಾಣ್ಯಗಳು ಅಥವಾ ನಾಣ್ಯಶಾಸ್ತ್ರ ಅಂತ ಹೇಳಿ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವೇನಪ್ಪ ಅಂತಂದರೆ ನಾಣ್ಯಶಾಸ್ತ್ರ ಅಂತ ಹೇಳಿ. ಅದು ಕೂಡ ನಿಮಗೆ ಏನಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯತೆಗಳದ. ಇಲ್ಲಿ ಇದೊಂದು ಪುರಾತತ್ವ ಶಾಸ್ತ್ರದ ಒಂದು ಶಾಖೆ ಅಂತೇಳಿ. ಇಟ್ ಇಸ್ ಒನ್ ಆಫ್ ದಿ ಆಸ್ ಅ ಪಾರ್ಟ್ ಆಫ್ ಆರ್ಕಿಯಾಲಜಿ ಅಂತೇಳಿ. ಕಾರಣ ಇಲ್ಲಿ ನಾಣ್ಯಗಳ ಅಧ್ಯಯನವು ಇತಿಹಾಸವನ್ನು ರಚನೆ ಮಾಡುವಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಆಧಾರ ಅಂಥೇಳಿ. ಈ ನಾಣ್ಯಗಳು ಆಳರಸರ ಆ ಕಾಲದಲ್ಲಿರ್ತಕ್ಕಂಥ ಕಾಲವನ್ನು ಗೊತ್ತು ಮಾಡುತ್ತೆ, ರಾಜ್ಯ ವಂಶದ ಬಗ್ಗೆ ಗೊತ್ತಾಗುತ್ತೆ, ಆ ಕಾಲಾವಧಿಯ ರಾಜ್ಯ ಇರತಕ್ಕಂಥ ಆರ್ಥಿಕ ಸ್ಥಿತಿ ಎಂಥದಿತ್ತಲೂ ಗೊತ್ತು ಮಾಡುತ್ತೆ. ಜೊತೆಗೆ ಅವನು ಯಾವ ಧರ್ಮವನ್ನ ಅನುಸರಿಸಿದ, ವಿಚ್ ಇಸ್ ದ ರಿಲಿಜನ್ ಹಿ ವಾಸ್ ಫಾಲೋ ಫಾರ್ ದ ಏನ್ಸೆಂಟ್ ಇಂಡಿಯಾ ಅಂತ ಹೇಳಿ. ಏನು ಅವನು ಆ ನಾಣ್ಯಗಳ ಮೇಲೆ ಎಂಥ ಲಿಪಿಗಳನ್ನು, ಭಾಷೆಗಳನ್ನು, ಆಮೇಲೆ ಅವನು ಹೊಂದಿರತಕ್ಕಂಥ ವಿರುದ್ಧಗಳನ್ನು ಅದರ ಮೇಲೆ ಟಂಕಿಸುವುದರ ಬಗ್ಗೆ ಕೂಡ ನಾವು ಉಲ್ಲೇಖಿಸಿರುತ್ತೆ. ಇಲ್ಲಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಆ ಕಾಲಾವಧಿಯಲ್ಲಿ ಎಂತಹ ಒಂದು ಏನಪ್ಪ ಅಂತಂದ್ರೆ ಹೌದು ಆ ಟೆಕ್ನಿಕ್ ದಿ ನಾಲೆಜ್ ಆಫ್ ದಿ ಯೂಸಿಂಗ್ ಫಾರ್ ದ ಮೆಟಲ್. ಲೋಹ ವಿದ್ಯೆ ಅವರ ಕಾಲಾವಧಿಯಲ್ಲಿ ಹೇಗೆ ಬಳಕೆ ಮಾಡಿದರು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಎದುರು ಗೊತ್ತಾಗುತ್ತಪ್ಪ ಅಂತಂದ್ರೆ ನಾಣ್ಯಗಳಿಂದ. ಆಮೇಲೆ ಅವರು ಕಲಾ ಕೌಶಲ್ಯ ಎಂಥದಾಗಿತ್ತು ಅವರ ಕಲಾ ಕೌಶಲ್ಯ, ಆಮೇಲೆ ಅವರು ಹೊಂದಿರತಕ್ಕಂಥ ವ್ಯಾಪಾರ ಸಂಬಂಧಗಳು ಸುಮಾರು ಅತ್ಯಧಿಕವಾಗಿ. ಇವತ್ತು ಭಾರತ ಇತಿಹಾಸದಲ್ಲಿ ನಾವು ಪಾಶ್ಚಾತ್ಯರಾಗಿರ್ತಕ್ಕಂಥ ಇಂಡೋ ಗ್ರೀಕರಾಗಲಿ, ಪರ್ಷಿಯನ್ ಜೊತೆಗಾಗಲಿ ಮತ್ತು ನೆರೆಯವಾಗಿರ್ತಕ್ಕಂಥ ಅನೇಕ ಮಹಾನವಾದಿಗಳ ಬಗ್ಗೆ ಭಾರತ ವ್ಯಾಪಾರ ವಾಣಿಜ್ಯ ಸಂಪರ್ಕವನ್ನು ಹೊಂದೈತಿ ಅನ್ಲಿಕ್ಕೆ ನಮಗೆ ಉದಾಹರಣೆ ಆಧಾರವೇ ಯಾವುದಪ್ಪ ಅಂತಂದರೆ ಅದುವೇ ಯಾವುದಪ್ಪ ಅಂದರೆ ಈ ನಾಣ್ಯಗಳು ಅಂತ ಹೇಳಿ. ಪ್ರಾಚೀನ ಕಾಲಾವಧಿಯ ರಾಜರ ಅರಸೊತ್ತಿಗೆ ಜೊತೆಗೆ ಅವ್ರು ಹೊಂದಿರತಕ್ಕಂಥ ಆರ್ಥಿಕ ಸ್ಥಿತಿಗತಿ ಅನುಗುಣವಾಗಿ ಅವ್ರು ಏನು ಮಾಡ್ತಾ ಇದ್ರು, ತಾಮ್ರ ಅಂತ ಹೇಳಿ ಚಿನ್ನದ, ಬೆಳ್ಳಿಯ, ಸೀಸಿನ ಆಕಾರದಲ್ಲಿರ್ತಕ್ಕಂಥ ಅನೇಕ ನಾಣ್ಯಗಳನ್ನು ಕೂಡ ಅವರು ತಯಾರಿಸಿ ತಮ್ಮ ಆರ್ಥಿಕ ಗುಣಮಟ್ಟವನ್ನು ಗ್ರಹಿಸಿನೇ ವ್ಯಾಪಾರ ವಹಿವಾಟಗೋಸ್ಕರವಾಗಿ ಇಂತಹವುಗಳನ್ನು ನಾವು ಏನು ಮಾಡ್ತಿರಪ್ಪ ಅಂತಂದರೆ ಪರಿಚಯಿಸ್ತಾ ಇದ್ರು ಅಂತ ಹೇಳಿ. ಉದಾಹರಣಾತ್ಮಕವಾಗಿ ನಮಗೇನಪ್ಪ ಅಂತಂದರೆ ಪ್ರಾಚೀನ ಕಾಲಾವಧಿಯಲ್ಲಿ ಕಂಡುಕೊಳ್ತಕ್ಕಂಥ ಆ ನಾಣ್ಯಗಳ ಮೇಲಿನ ಬರಹಗಳು ಜೊತೆಗೆ ಅಲ್ಲಿರ್ತಕ್ಕಂಥ ಚಿಹ್ನೆಗಳಾಗಲಿ, ಚಿತ್ರಗಳಾಗಲಿ ಇವೆಲ್ಲವೂ ಏನಪ್ಪ ಅಂತಂದರೆ ರಾಜನ ಅಭಿರುಚಿ, ರಾಜನ ಹೆಸರು, ಅವನ ರಾಜವಂಶ, ಅವನ ಅಧಿಕಾರ ಅವಧಿ, ಅವನ ಆರ್ಥಿಕ ಸ್ಥಿತಿಗತಿಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ತಕ್ಕಂಥ ನಮಗೆ ಬಹುದೊಡ್ಡ ಆಧಾರವೇ ಯಾವುದಪ್ಪ ಅಂತಂದರೆ ಇದು. ಇನ್ನು ಆ ಕಾಲಾವಧಿ ರಾಜಕೀಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಮತ್ತು ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಸ್ಥಿತಿಗತಿಗಳನ್ನು ತಿಳಿಯಲಿಕ್ಕೆ ಕೂಡ ನಮಗೆ ನಾಣ್ಯಗಳು ಸಹಾಯಕವಾಗಿದ್ದವು. ಹಾಗಾಗಿ ಪುರಾತತ್ವದ ಅಧ್ಯಯನದಲ್ಲಿ ಮೊಟ್ಟ ಮೊದಲು ನಾವು ಹೇಳ್ತಾ ಇದ್ದೀವಿ ದ ಫಸ್ಟ್ ಟೈಮ್ ದ ಯೂಸಿಂಗ್ ಇನ್ ದ ಗೋಲ್ಡನ್ ಕಾಯಿನ್ ಇನ್ ಇಂಡಿಯಾ ಇನ್ ದ ಪೀರಿಯಡ್ ಆಫ್ ಕುಶಾನ ಡೈನಾಸ್ಟಿ ಅಂತ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬಂಗಾರದ ನಾಣ್ಯಗಳನ್ನು ಅಂದರೆ ಚಿನ್ನದ ನಾಣ್ಯಗಳನ್ನು ಬಳಕೆ ಮಾಡಿಕೊಳ್ಳತಕ್ಕಂಥ ರಾಜಮನೆತನ ಅಂದ್ರೆ ಅದು ಕುಶಾನರ ಕಾಲ ಅಂತೇಳಿ. ಈ ಕುಶಾನರೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಅಂತೇಳಿ. ಇನ್ನು ಈ ನಾಣ್ಯಗಳ ಬಗ್ಗೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಚಂದ್ರವಳ್ಳಿ ಆಗಲಿ, ಬೆಂಗಳೂರು ಆದಿಭಾಗವಾಗಲಿ, ಆಮೇಲೆ ತಲಕಾಡು ಅನ್ನೋದಾಗಲಿ ಇವುಗಳಲ್ಲಿ ಏನಪ್ಪ ಅಂದರೆ ಇಂಥ ಚಿನ್ನದ ನಾಣ್ಯಗಳು ದೊರಕಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಗ್ರಹಿಸ್ತೀವಿ. ನೆರೆ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡಿನ ಆದಿಭಾಗದಲ್ಲಿರ್ತಕ್ಕಂಥ ಅರಕಮೇಡು ಎನ್ನುವ ಪ್ರದೇಶದಲ್ಲಿ ಕೂಡ ನಮಗೆ ದೊರೆತಿರ್ತಕ್ಕಂಥ ನಾಣ್ಯಗಳಿಂದ ಇತಿಹಾಸ ತಜ್ಞರ ಅಧ್ಯಯನದ ವರದಿಗಳಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಭಾರತ ನೆರೆಯವಾಗಿರ್ತಕ್ಕಂಥ ರೋಮನ್ನರೊಂದಿಗೆ, ಗ್ರೀಕರೊಂದಿಗೆ, ಪರ್ಷಿಯನ್ರೊಂದಿಗೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳನ್ನು ಕೂಡ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಹೊಂದಿದ್ರು ಅಂತ ಹೇಳಿ. ಇದು ಇಟ್ ಇಸ್ ಎ ಮೋರ್ ದ ಇನ್ಫಾರ್ಮೇಷನ್ ವಿ ಆರ್ ಲರ್ನ್ ಟು ದಿ ಹವೆವರ್ ನೌ ವಿ ಆರ್ ಟೇಕಿಂಗ್ ದ ಟ್ರೇಡ್ ಆ್ಯಂಡ್ ದ ಕಾಮನ್ ದ ರಿಲೇಷನ್ ಆಫ್ ದಿ ಇಂಡೋ ಗ್ರೀಕ, ದ ಗ್ರೀಕ, ದ ಪರ್ಷಿಯನ್ ಪೀಪಲ್ ಆನ್ ಇಂಡಿಯಾ ಅಂತೇಳಿ. ಇನ್ನು ಈ ನಾಣ್ಯಗಳ ಮಹತ್ವ ಬಗ್ಗೆನೂ ಕೂಡ ನಾವು ಗಮನಿಸಬಹುದು. ಏನು ನಾಣ್ಯಗಳ ಮೇಲೆ ನಿಗದಿಯಾಗಿರ್ತಕ್ಕಂಥ ಲಿಪಿ ಮತ್ತು ಭಾಷೆಗಳ ಮೂಲಕವಾಗಿ ಉದಾಹರಣೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಖರೋಷ್ಠಿ ಆಗಲಿ,
ಬ್ರಾಹ್ಮಿ ಅಂತ. ಆ ಎರಡು ಭಾಷೆಗಳನ್ನು ಬಳಕೆ ಮಾಡಿಕೊಂಡು ಬರೆದಿರ್ತಕ್ಕಂಥ ದ್ವಿಭಾಷಾ ಬರವಣಿಗೆಗಳ ಸಹಿತ ನಮ್ಗೆ ಎದರಿಂದ ಗೊತ್ತಾಗುತ್ತೆ? ಈ ನಾಣ್ಯಗಳಿಂದ. ಅವುಗಳನ್ನು ಓದಲಿಕ್ಕೆ, ಅವುಗಳನ್ನು ಅರಿಯಲಿಕ್ಕೆ, ಅವುಗಳನ್ನು ಕಲೀಲಿಕ್ಕೆ ನಮಗೆ ಸಹಾಯಕವಾಗಿರ್ತಕ್ಕಂಥ ಅಂಶವೂ ಕೂಡ ಈ ಪ್ರಾಚೀನ ಭಾರತದಲ್ಲಿ ನಾವು ನಾಣ್ಯಗಳಿಂದ ಅರಿಯಲಿಕ್ಕೆ ಏನಪ್ಪ ಅಂದರೆ ಸಾಧ್ಯತೆಗಳಿರುವುದು. ಇದು ಒಂದನೇದು. ಇನ್ನೆರಡನೇದು, ಪಾಶ್ಚಿಮಾತ್ಯರಾಗಿರ್ತಕ್ಕಂಥ ಇಂಡೋ ಗ್ರೀಕರಾಗಲಿ, ಶಕರಾಗಲಿ, ಪಲ್ಲವರಾಗಲಿ, ನೆರೆವಾಗಿರ್ತಕ್ಕಂಥ ಪರ್ಷಿಯನ್ರಾಗಲಿ, ಇವರ ವಂಶದ ಇತಿಹಾಸವನ್ನು ಕೂಡ ಅರಿಯಲಿಕ್ಕೆ ನಮಗೆ ನಾಣ್ಯಗಳೇನಪ್ಪ ಅಂದರೆ ಸಹಾಯಕವಾಗಿದ್ದಾವೆ. ಇನ್ನು ಈ ನಾಣ್ಯಗಳಿಂದ ಯುದ್ಧದ ದಿಗ್ವಿಜಯಗಳನ್ನು ಅರಿಯಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಅವ್ರು ಹೊಂದಿರತಕ್ಕಂಥ ನಾಣ್ಯಗಳ ರಾಜನ ಅಭಿರುಚಿ. ಉದಾಹರಣೆಗೆ ಗುಪ್ತರ ಕಾಲಾವಧಿಯಲ್ಲಿ ಆ ನಾಣ್ಯಗಳು, ಬಂಗಾರದ ನಾಣ್ಯಗಳ ಮೇಲೆ ವೀಣೆಯನ್ನು ಹಿಡಿದುಕೊಂಡಿರ್ತಕ್ಕಂಥ ಒಂದು ದೇವತೆ ಬಗ್ಗೆ, ಜೊತೆಗೆ ಏನಪ್ಪ ಅಂತಂದರೆ ಆಳರಸರ ಚಿತ್ರಗಳ ಬಗ್ಗೆ, ಅವರ ಬಿರುದುಗಳನ್ನೇ ಕೂಡ ಆ ನಾಣ್ಯಗಳಿಂದ ಏನಪ್ಪ ಅಂತಂದರೆ ನಾವು ಕರೆಕೊಡ್ತೀವಿ. ಇದರಲ್ಲಿ ನಮಗೇನು ಗೊತ್ತಾಗುತ್ತೆ? ಅವರ ಸಾಂಸ್ಕೃತಿಕ ಒಂದು ಅಧ್ಯಯನ, ದ ಕಲ್ಚರ್, ದ ಸ್ಟಡಿ, ಹೌ ದೇ ಆರ್ ಮೇಂಟೈನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಗುಪ್ತಾ ಪೀರಿಯಡ್ ಅಂತೇಳಿ. ಇನ್ನು ಸಹಜವಾಗಿ ಪಾಶ್ಚಿಮಾತ್ಯರ ಆಳರಸರು ಭಾರತದ ಮತಗಳನ್ನು, ಬೌದ್ಧವಾಗಲಿ, ಜೈನವಾಗಲಿ, ನೆರೆವಾಗಿರ್ತಕ್ಕ ಅನೇಕ ಮತಗಳನ್ನು ಸ್ವೀಕರಿಸಿದರು ಅನ್ನುವುದರ ಬಗ್ಗೆ ಕೂಡ ನಮ್ಗೆ ಎದರಿಂದ ಗೊತ್ತಾಗುತ್ತಪ್ಪ ಅಂತಂದರೆ ಈ ಕುಶಾನರ ನಾಣ್ಯಗಳಿಂದ. ಯಾವ ರೀತಿಯಾಗಿ ಗುಪ್ತರಾಗಲಿ, ನೆರೆವಾಗಿರ್ತಕ್ಕಂಥ ಅನೇಕ ಕುಶಾನರ ಮನೆತನಗಳಿಂದ ಪಾಶ್ಚಾತ್ಯ ಅರಸ್ವತಿಗೆ ಕಾಲಾವಧಿ ಅಳವಡಿಕೆಗೆ, ಅವರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಾಯಕವಾಗಿರ್ತಕ್ಕಂಥ ಆಧಾರಗಳನ್ನು ನಾವು ಈ ನಾಣ್ಯಗಳಿಂದ ಕೂಡ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ನಾಣ್ಯಗಳ ಬಗ್ಗೆ ಕೂಡ ತಾವು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ್ದೇ ಆದರೂ ಸಹಿತ ಇಲ್ಲಿ ತಮಗೇನಪ್ಪ ಅಂತಂದ್ರೆ ಅಂಕಗಳು ಬರಲಿಕ್ಕೆ ಏನಪ್ಪ ಅಂದರೆ ಸಾಧ್ಯತೆಗಳಿದಾವೆ ಅಂತ ನಾವು ಹೇಳ್ಬೋದು. ಎಸ್, ದ ಥರ್ಡ್ ಇಂಪಾರ್ಟೆಂಟ್ ದ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಫ್ ದಿ ಏನ್ಸೆಂಟ್ ಇಂಡಿಯಾ, ಯಾಕೆ ದ ಮಾನ್ಯುಮೆಂಟ್ಸ್ ಅಂತೇಳಿ. ಇದು ಪ್ರಾಚೀನ ಪುರಾತತ್ವದ ಅಧ್ಯಯನ ಮಾಡುವಲ್ಲಿ ಇನ್ನೊಂದು ಐತಿಹಾಸಿಕವಾಗಿರ್ತಕ್ಕಂಥ ಆಧಾರ. ಅದು ಯಾವುದಪ್ಪ ಅಂತಂದರೆ ಸ್ಮಾರಕಗಳು ಅಂತೇಳಿ. ಈ ಸ್ಮಾರಕಗಳಂದರೆ ಯಾವುವು? ವಿಚ್ ಆರ್ ದ ಮಾನ್ಯುಮೆಂಟ್ಸ್ ಆಫ್ ದಿ ಇಂಡಿಯಾ. ಅವು ಯಾವುವು ಅಂದರೆ ಉದಾಹರಣಾತ್ಮಕವಾಗಿ ದೇವಾಲಯಗಳು ಅಂತ ಹೇಳ್ತೀವಿ, ಆಮೇಲೆ ಗುಹಾಂತರ ದೇವಾಲಯಗಳು ಹೇಳ್ತೀವಿ, ಕೋಟೆ ಕೊತ್ತಲುಗಳಂತ ಹೇಳ್ತೀವಿ, ಬೌದ್ಧವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ದ್ವಾರ ಬಾಗಿಲು ಅಂತ ಹೇಳ್ತೀವಿ, ಜೊತೆಗೆ ಏನಪ್ಪ ಅಂತಂದರೆ ಸ್ತಂಭಗಳು ಅಂತ ಹೇಳ್ತೀವಿ, ಜೊತೆಗೆ ವಿಹಾರಗಳು ಅಂತ ಹೇಳಿ, ಸ್ತೂಪ ಅಂತೇಳಿ, ಏನಪ್ಪ ಅಂತಂದರೆ ವಿಗ್ರಹಗಳು ಅಂತ ಹೇಳಿ. ಜಾಗತಿಕ ಬರದ ಭೂಮಿ ಇತಿಹಾಸದಲ್ಲಿ ಇವತ್ತು ಬಹುದೊಡ್ಡವಾಗಿರ್ತಕ್ಕಂಥ ಇಮಾರತುಗಳು, ಕೋಟೆ ಕೊತ್ತಲಗಳು. ಉದಾಹರಣೆಗಾಗಿ ಏನಪ್ಪ ಅಂತಂದರೆ ತಾಜ್ ಮಹಲ್ ಅಂತೀವಿ ನಾವು, ಗೋಲ್ ಗುಂಬಜ್ ಅಂತೀವಿ ನಾವು, ಬಾದಾಮಿ ಚಾಲುಕ್ಯರ ಕಾಲಾವಧಿರ್ತಕ್ಕಂಥ ಗುಹಾಂತರ ದೇವಾಲಯಗಳಂತ ಹೇಳ್ತೀವಿ ನಾವು. ಆಮೇಲೆ ಅಜಂತ ಎಲ್ಲೋರದಲ್ಲಿ ಕಂಡುಕೊಳ್ತಕ್ಕಂಥ ಗುಹಾಂತರ ದೇವಾಲಯಗಳಂತ ಹೇಳ್ತೀವಿ. ಇವೆಲ್ಲ ಜೊತೆಗೇನೆ ಬೌದ್ಧ ಧರ್ಮವನ್ನು ತಿಳಿಸಿಕೊಡ್ಲಿಕ್ಕೆ ನಮಗಿರ್ತಕ್ಕಂಥ ಸ್ತೂಪಗಳಾಗಲಿ, ವಿಹಾರಗಳಾಗಲಿ, ಚೈತ್ಯಾಲಯಗಳಾಗಲಿ, ಅಗ್ರಹಾರಗಳಾಗಲಿ, ಆಮೇಲೆ ಪ್ರಾಚೀನ ವಿಶ್ವವಿದ್ಯಾಲಯಗಳ ನಿರ್ಮಿತವಾಗಿರ್ತಕ್ಕಂಥ ತಕ್ಷಶಿಲವಾಗಲಿ, ಉಜ್ಜಯಿನಿವಾಗಲಿ, ಆಮೇಲೆ ನಳಂದವಾಗಲಿ, ಇಲ್ಲಿ ರಚನೆಗೆ ಒಳಗಾಗಿರ್ತಕ್ಕಂಥ ಅಳಿಸಲಾರದ ಬಹುದೊಡ್ಡ ಒಂದು ಪುರಾತತ್ವದ ಆಕಾರಗಳೇ ಯಾವುದಪ್ಪ ಅಂತಂದ್ರೆ ಈ ಸ್ಮಾರಕಗಳು ಅಂಥೇಳಿ. ಇವತ್ತಿ ಕೂಡ ಜಮಖಂಡಿಯ ಒಂದು ರಾಜ ಮನೆತನ ಬಗ್ಗೆ ನಾವು ಅಧ್ಯಯನ ಮಾಡದೇ ಆದರೆ ಅಲ್ಲಿ ರಾಜ ಒಬ್ಬ ಇದ್ದಪ್ಪ ಅನ್ಲಿಕ್ಕೆ ಅರಮನೆ ನಮ್ಗೆ ಗೊತ್ತಾಗುತ್ತೆ. ಇಟ್ಸ್ ಅ ಗ್ರೇಟ್ ದಿ ಇಂಪಾರ್ಟೆಂಟ್ ಪಾರ್ಟ್ ದಿ ವಿ ಲರ್ನ್ ಟು ದಿ ಆಸ್ ಎ ಪಟವರ್ಧನ ಡೈನೆಸ್ಟಿ ಆನ್ ದಿ ಜಮಖಂಡಿ ಅಂತ. ರಾಜ ಅದ ಅಂತ ಹೇಳ್ಬೋದು, ಆ ರಾಜ ಎಲ್ಲಿದ್ದಾನೆ ಅಂತ ಗೊತ್ತು ಮಾಡಲಿಕ್ಕೆ ನಾವು ಯಾರು ಶೇಪ್ ಇದ್ದಾರೆ ದ ದ ಪ್ಯಾಲೇಸ್ ಆನ್ ದಿ ಜಮಖಂಡಿ. ಅವರ ನಿರ್ಮಿಕತೆ, ಅವರ ಆಳ್ವಿಕೆ ಒಳಗಾಗಿರ್ತಕ್ಕಂಥ ಆ ಅರಮನೆಯನ್ನು ನಾವು ತೋರಿಸಬಹುದು. ಆಮೇಲೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಆಳೆ ಹೋಗಿರ್ತಕ್ಕಂಥ ಅನುಕೂಲವಾಗಿರುವ ಅನೇಕ ಏನಪ್ಪ ಜಂಬುಕೇಶ್ವರ ದೇವಾಲಯವಾಗಲಿ, ಬಸವೇಶ್ವರ ದೇವಾಲಯವಾಗಲಿ, ನಂದಿಗಪ್ಪನ ದೇವಾಲಯವಾಗಲಿ, ಹೌದಾ, ಅನೇಕ ರೀತಿಯಾಗಿರ್ತಕ್ಕಂಥ ದೇವಾಲಯಗಳು ಸಹಿತ ನಮ್ಗೆ ಏನನ್ನು ಹೇಳ್ತಪ್ಪ ಅಂದರೆ ಇದು ಆಳರಸರ ಕಾಲಾವಧಿಯಲ್ಲಿ ನಿರ್ಮಾಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಈ ಸ್ಮಾರಕಗಳು ಆ ಕಾಲಾವಧಿಯ ರಾಜರ, ಪಾಳೆಗಾರರ, ಸಾಮಂತರ, ಆಮೇಲೆ ದಂಡನಾಯಕರ ಜೊತೆಗೆ ಏನಪ್ಪ ಅಂತಂದರೆ ರಾಜ ವಂಶರ ಕಲಾಪ್ರೇಮವನ್ನು